ವರ್ಣ, ಜಾತಿ, ಕ್ಯಾಸ್ಟ್ ಈ ಮೂರೂ ಪದಗಳು ಭಾರತೀಯ ಸಮಾಜದ ಬಗ್ಗೆ ಮಾತಾಡುವಾಗ ಮತ್ತೆ ಮತ್ತೆ ಕೇಳಿಬರುತ್ತೆ. ಆದರೆ ಇವೆಲ್ಲ ಒಂದೇನಾ ಅಥವಾ ಒಂದೊಂದಕ್ಕೂ ಬೇರೆ ಬೇರೆ ಅರ್ಥ ಇದೆಯಾ? ಈ ಗೊಂದಲವನ್ನೇ ನಾವಿವತ್ತು ಸ್ವಲ್ಪ ಬಿಡಿಸಿ ನೋಡೋಣ. ಬನ್ನಿ ಈ ಸಂಕೀರ್ಣ ವಿಷಯದ ಆಳಕ್ಕೆ ಇಳಿದು ನೋಡೋಣ. ಹಾಗಾದ್ರೆ ನಮ್ಮ ಮುಂದಿರೋ ಮೊದಲ ಮತ್ತು ಮುಖ್ಯವಾದ ಪ್ರಶ್ನೆ ಇದೆ. ಈ ಮೂರೂ ಪದಗಳು ನಿಜವಾಗ್ಲೂ ಒಂದೇನಾ ಅಥವಾ ನಾವು ಅನ್ಕೊಂಡಿರೋದಕ್ಕೂ ವಾಸ್ತವಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಗುರಿ. ನಮ್ಮ ಈ ಚರ್ಚೆಗೆ ಆಧಾರವಾಗಿರೋದು ರಾಜೀವ್ ಮಲ್ಹೋತ್ರಾ ಮತ್ತು ವಿಜಯ ವಿಶ್ವನಾಥನ್ ಅವರ ವರ್ಣ, ಜಾತಿ, ಕ್ಯಾಸ್ಟ್ ಅನ್ನೋ ಪುಸ್ತಕ. ಯಾಕೆ ಪುಸ್ತಕ ಅಂದ್ರೆ ಇದು ಪಾಶ್ಚಿಮಾತ್ಯ ದೃಷ್ಟಿಕೋನವನ್ನ ಪ್ರಶ್ನಿಸ್ತಾ ಭಾರತೀಯ ಸಮಾಜಕ್ಕೆ ಒಂದು ಬೇರೆಯಾದ ನೋಟವನ್ನ ಕೊಡುತ್ತೆ. ಹಾಗಾಗಿ ಈ ಪುಸ್ತಕದಲ್ಲಿರೋ ವಾದಗಳನ್ನೇ ನಾವು ವಿವರವಾಗಿ ನೋಡೋಣ. ನಮ್ಮ ಈ ಪಯಣಕ್ಕೆ ಒಂದು ಸ್ಪಷ್ಟವಾದ ದಾರಿ ಇದೆ. ನಾವು ಈ 5 ಮುಖ್ಯ ಹಂತಗಳ ಮೂಲಕ ಹೋಗೋಣ. ಮೊದಲಿಗೆ ಗೊಂದಲದಿಂದ ಶುರು ಮಾಡಿ, ಆಮೇಲೆ ಮೂಲ ಹೇಗಿತ್ತು, ಅದು ಹೇಗೆ ಬದಲಾಯಿತು, ಬ್ರಿಟಿಷರ ಪಾತ್ರವೇನು ಮತ್ತೆ ಐತಿಹಾಸಿಕ ಸಾಕ್ಷ್ಯಗಳು ಏನು ಹೇಳುತ್ತೆ ಅಂತೆ ಒಂದೊಂದಾಗಿ ನೋಡೋಣ. ಸರಿ, ಹಾಗಿದ್ರೆ ವಿಷಯದ ಆಳಕ್ಕೆ ಇಳಿಯೋಣ. ಯಾವುದೇ ಒಂದು ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋ ಮೊದಲು ಅದರ ಮೂಲ ಉದ್ದೇಶ ಏನಿತ್ತು ಅಂತ ನೋಡೋದು ಬಹಳ ಮುಖ್ಯ. ಈ ಪುಸ್ತಕದ ಪ್ರಕಾರ ಮೂಲ ವೈದಿಕ ವ್ಯವಸ್ಥೆ ಹೇಗಿತ್ತು, ಅದರ ಗುರಿ ಏನಿತ್ತು? ಬನ್ನಿ ನೋಡೋಣ. ಈ ಪುಸ್ತಕದ ವಾದದ ಅಡಿಪಾಯವೇ ಈ 2 ಪದಗಳು, ವ್ಯಾವಹಾರಿಕ ಮತ್ತು ಪಾರಮಾರ್ಥಿಕ. ವ್ಯಾವಹಾರಿಕ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ನಮ್ಮ ದಿನನಿತ್ಯದ ಜೀವನ, ನಮ್ಮ ಕಣ್ಣಿಗೆ ಕಾಣೋ ಈ ಪ್ರಪಂಚ. ಆದ್ರೆ ಪಾರಮಾರ್ಥಿಕ ಅಂದ್ರೆ ಅದನ್ನೂ ಮೀರಿದ ಒಂದು ದೊಡ್ಡ ಸತ್ಯ. ವೈದಿಕ ವ್ಯವಸ್ಥೆಯ ಉದ್ದೇಶವೇ ನಮ್ಮ ಈ ದೈನಂದಿನ ಜೀವನದ ಮೂಲಕನೇ ಆ ದೊಡ್ಡ ಸತ್ಯವನ್ನ ತಲುಪೋದು. ಈ ಗುರಿಗಳನ್ನ ತಲುಪೋಕೆ ಸಹಾಯ ಮಾಡೋದೇ ವೈದಿಕ ವ್ಯವಸ್ಥೆ ಉದ್ದೇಶ ಆಗಿತ್ತು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಸಂಪತ್ತು ಅಂದ್ರೆ ಅರ್ಥ ಮತ್ತೆ ಬಯಕೆಗಳು ಅಂದ್ರೆ ಕಾಮ, ಇವನ್ನ ಇಲ್ಲಿ ಬೇಡ ಅಂತ ಹೇಳಿಲ್ಲ. ಬದಲಾಗಿ ಅವನ್ನ ಧರ್ಮದ ಚೌಕಟ್ಟಿನಲ್ಲಿ ಅಂದ್ರೆ ಒಂದು ಸರಿ ದಾರಿಯಲ್ಲಿ ಪೂರೈಸ್ಕೊಡಿ ಅಂತ ಹೇಳಲಾಗಿದೆ. ಯಾಕಂದ್ರೆ ಅಂತಿಮ ಗುರಿ ಮೋಕ್ಷ ಅಂದ್ರೆ ಸಂಪೂರ್ಣ ಮುಕ್ತಿ. ಈ ಸ್ಲೈಡ್ ಈ ವ್ಯವಸ್ಥೆಯ ಒಂದು ಸುಂದರ ಚಿತ್ರಣವನ್ನ ಕೊಡುತ್ತೆ. ಇಲ್ಲಿ 2 ಮುಖ್ಯ ಭಾಗಗಳಿವೆ. ಒಂದು ಆಶ್ರಮ ಅಂದ್ರೆ ವ್ಯಕ್ತಿಯ ಜೀವನದ ಬೇರೆ ಬೇರೆ ಹಂತಗಳು, ಇನ್ನೊಂದು ವರ್ಣ ಅಂದ್ರೆ ಸಮಾಜದಲ್ಲಿ ನಾವು ಮಾಡುವ ಪಾತ್ರ. ಇವೆರಡನ್ನೂ ಯಜ್ಞ ಅನ್ನೋ ಕಲ್ಪನೆ ಜೋಡಿಸುತ್ತೆ. ಅಂದ್ರೆ ನಾವು ಮಾಡುವ ಕೆಲಸದ ಮೂಲಕ ಸಮಾಜಕ್ಕೆ ಕೊಡುಗೆ ಕೊಡೋದು. ಈ ರೀತಿ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನವನ್ನ ಒಟ್ಟಿಗೆ ತಗೊಂಡು ಹೋಗೋದೇ ಇದರ ಉದ್ದೇಶವಾಗಿತ್ತು. ಇಲ್ಲಿ ಜೀವನದ 4 ಮುಖ್ಯ ಹಂತಗಳನ್ನ ನೋಡ್ಬೋದು. ಮೊದಲನೇದು ಬ್ರಹ್ಮಚರ್ಯ ಅಂದ್ರೆ ಕಲಿಯೋದು. ಆಮೇಲೆ ಗೃಹಸ್ಥ ಅಂದ್ರೆ ಕುಟುಂಬ, ಸಮಾಜದ ಜವಾಬ್ದಾರಿಗಳನ್ನು ಹೊರೋದು. ಮೂರನೇದು ವಾನಪ್ರಸ್ಥ ಅಂದ್ರೆ ನಿಧಾನವಾಗಿ ಜವಾಬ್ದಾರಿಗಳಿಂದ ಹಿಂದೆ ಸರಿದು ನಮ್ಮ ಅನುಭವವನ್ನ ಮುಂದಿನ ಪೀಳಿಗೆಗೆ ಕೊಡೋದು. ಮತ್ತು ಕೊನೆಗೆ ಸನ್ಯಾಸ ಅಂದ್ರೆ ಎಲ್ಲವನ್ನೂ ಬಿಟ್ಟು ಮೋಕ್ಷದ ಕಡೆಗೆ ಸಾಗೋದು. ಈ ಚಿತ್ರ ಈ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ಇನ್ನೂ ಚೆನ್ನಾಗಿ ತೋರಿಸುತ್ತೆ. ಇಲ್ನೋಡಿ, ಪ್ರತಿಯೊಂದು ವರ್ಣ ಅಂದ್ರೆ ಸಮಾಜದಲ್ಲಿರೋ ಪ್ರತಿಯೊಂದು ಪಾತ್ರ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಸಮಾಜಕ್ಕೆ ಎಷ್ಟು ಕೊಡುತ್ತೆ ಮತ್ತು ಸಮಾಜದಿಂದ ಎಷ್ಟು ತಗೊಳುತ್ತೆ ಅಂತ ಸ್ಪಷ್ಟವಾಗಿ ತೋರಿಸಲಾಗಿದೆ. ಅದರಲ್ಲೂ ಗೃಹಸ್ಥ ಅಂದ್ರೆ ಕುಟುಂಬ ಜೀವನದ ಹಂತದಲ್ಲಿ ಎಲ್ಲರೂ ಸಮಾಜಕ್ಕೆ ಜಾಸ್ತಿ ಕೊಡುಗೆ ನೀಡ್ತಾರೆ. ಈ ವ್ಯವಸ್ಥೆ ಪರಸ್ಪರ ಅವಲಂಬನೆ ಮೇಲೆ ನಿಂತಿದೆ ಅಂತ ಈ ಪುಸ್ತಕ ವಾದಿಸುತ್ತೆ. ಹಾಗಾದ್ರೆ ಈ ವ್ಯವಸ್ಥೆ ಕಾಲಾನಂತರದಲ್ಲಿ ಹೇಗೆ ಬದಲಾಯಿತು? ವಸಾಹತುಶಾಹಿ ಆಳ್ವಿಕೆ ಬರೋ ಮೊದಲು ಭಾರತೀಯ ಸಮಾಜ ಒಂದೇ ರೀತಿ ಇರಲಿಲ್ಲ. ಅದು ಯಾವಾಗಲೂ ಚಲನೆಯಲ್ಲಿತ್ತು, ನಿರಂತರವಾಗಿ ವಿಕಸನೆಗೊಳ್ಳುತ್ತಿತ್ತು. ಈ ಟೈಮ್ ಲೈನ್ ಸಾವಿರಾರು ವರ್ಷಗಳ ಇತಿಹಾಸವನ್ನ ನಮ್ಮ ಕಣ್ಮುಂದೆ ಇಡುತ್ತೆ. ಶುರುನಲ್ಲಿ ಅಂದ್ರೆ ಆರಂಭಿಕ ವೈದಿಕ ಕಾಲದಲ್ಲಿ ವ್ಯವಸ್ಥೆ ಹೆಚ್ಚು ಫ್ಲೆಕ್ಸಿಬಲ್ ಆಗಿತ್ತು. ಜನ್ಮದಿಂದ ಎಲ್ಲವೂ ನಿರ್ಧಾರ ಆಗ್ತಿರ್ಲಿಲ್ಲ. ಆದರೆ ಕಾಲಕ್ರಮೇಣ, ವಿಶೇಷವಾಗಿ ಮುಸ್ಲಿಂ ಮತ್ತು ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಈ ವ್ಯವಸ್ಥೆ ಹೆಚ್ಚು ಕಠಿಣವಾಯಿತು. ಇದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದು ಬಹಳ ಆಶ್ಚರ್ಯಕರವಾದ ಒಂದು ಐತಿಹಾಸಿಕ ದಾಖಲೆ. ಗ್ರೀಕ್ ಪ್ರವಾಸಿ ಮೆಗಾಸ್ಥನೀಸ್ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಭಾರತಕ್ಕೆ ಬಂದಿದ್ದ. ಆತ ಭಾರತದಲ್ಲಿ ಗುಲಾಮಗಿರಿ ಇರಲೇ ಇಲ್ಲ ಮತ್ತು ಎಲ್ಲಾ ಭಾರತೀಯರು ಸ್ವತಂತ್ರರಾಗಿದ್ರು ಅಂತ ಬರೆದಿದ್ದಾನೆ. ಇದು ಪ್ರಾಚೀನ ಭಾರತದ ಬಗ್ಗೆ ನಮ್ಮಲ್ಲಿರೋ ಸಾಮಾನ್ಯ ಕಲ್ಪನೆಗಳನ್ನೇ ಪ್ರಶ್ನಿಸುತ್ತೆ ಅಲ್ವಾ? ಇಲ್ಲಿಂದ ನಮ್ಮ ಕತೆ ಒಂದು ನಿರ್ಣಾಯಕ ತಿರುವು ತೆಗೆದುಕೊಳ್ಳುತ್ತೆ. ಬ್ರಿಟಿಷರು ಬಂದ ಮೇಲೆ ಭಾರತೀಯ ಸಮಾಜ ಹೇಗೆ ಸಂಪೂರ್ಣವಾಗಿ ಬದಲಾಯಿತು ಅನ್ನೋದನ್ನ ಈ ಪುಸ್ತಕ ವಿವರಿಸುತ್ತೆ. ಬನ್ನಿ ಈ ಬದಲಾವಣೆಯ ಬಗ್ಗೆ ಇನ್ನು ಆಳವಾಗಿ ನೋಡೋಣ. ಈ ಮಾತು ಬಹಳ ಮುಖ್ಯ. ಬ್ರಿಟಿಷ್ ಅಧಿಕಾರಿಗಳು ಭಾರತದ ಜನರನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಲು ಪ್ರಯತ್ನಿಸಿದಾಗ ಅವರಿಗೆ ಸಿಕ್ಕಿದ್ದು ಗೊಂದಲ. ಯಾಕಂದ್ರೆ ಜನರು ತಮ್ಮನ್ನ ಕ್ಯಾಸ್ಟ್ ಅಂತ ಗುರುತಿಸ್ಕೊಳ್ತಿರ್ಲಿಲ್ಲ,
ಬದಲಾಗಿ ತಮ್ಮ ವೃತ್ತಿ ಅಥವಾ ಕುಲದ ಬಗ್ಗೆ ಹೇಳ್ತಿದ್ರು. ಇದರಿಂದ ಬ್ರಿಟಿಷರಿಗೆ ಎಷ್ಟು ಕಷ್ಟ ಆಗಿರಬೇಡ. ಈ ಸ್ಲೈಡು ಪುಸ್ತಕದ ಒಂದು ಪ್ರಮುಖ ವಾದವನ್ನ ನಮ್ಮ ಕಣ್ಮುಂದೆ ತರುತ್ತೆ. ಬ್ರಿಟಿಷರು ಮಾಡಿದ್ದೇನು? ಅವರು ತಮ್ಮ ದೇಶದಲ್ಲಿದ್ದ ಜನಾಂಗೀಯ ತಾರತಮ್ಯದ ರೇಷಿಯಲ್ ಹೈರಾರ್ಕಿಯ ಕಲ್ಪನೆಯನ್ನೇ ಭಾರತದ ಮೇಲೆ ಹೇರಿದ್ರು. ಅವರು ತಮ್ಮ ಆ ಜನಾಂಗೀಯ ಶ್ರೇಣೀಕರಣದ ಮಾಡೆಲ್ಗೆ ಕ್ಯಾಸ್ಟ್ ಅಂತ ಹೆಸರಿಟ್ಟು ಭಾರತದ ಮೇಲೆ ಹಾಕಿದ್ರು. ಹಾಗಾದ್ರೆ ನಿರ್ಣಾಯಕ ಅಂಶ ಏನು ಅಂದ್ರೆ ಬ್ರಿಟಿಷರು ಇದನ್ನ ಹೇಗೆ ಮಾಡಿದ್ರು? ಪುಸ್ತಕದ ಪ್ರಕಾರ ಅವರು ಜನಗಣತಿಯಂತಹ ಆಡಳಿತಾತ್ಮಕ ಟೂಲ್ಸ್ ಬಳಸಿ ಸಾವಿರಾರು ವೈವಿಧ್ಯಮಯ ಮತ್ತು ಚಲನಶೀಲವಾಗಿದ್ದ ಜಾತಿಗಳನ್ನ ಸ್ಥಿರ ಮತ್ತು ಶ್ರೇಣೀಕೃತ ಕ್ಯಾಸ್ಟ್ಗಳಾಗಿ ಬದಲಾಯಿಸಿದ್ರು. ಈಗ ನಾವು ಪುಸ್ತಕದಲ್ಲಿ ಕೊಟ್ಟಿರೋ ಕೆಲವು ನಿರ್ದಿಷ್ಟ ಡೇಟಾ ಮತ್ತು ಉದಾಹರಣೆಗಳನ್ನ ನೋಡೋಣ. ಇವು ಐತಿಹಾಸಿಕ ಭಾರತೀಯ ಸಮಾಜದ ಬಗ್ಗೆ ನಮ್ಮಲ್ಲಿರೋ ಸಾಮಾನ್ಯ ನಂಬಿಕೆಗಳನ್ನೇ ಅಲುಗಾಡಿಸ್ತವೆ. 66.59%. ಏನಿದು ಸಂಖ್ಯೆ? ಇದು ಸುಮ್ನೆ ಒಂದು ನಂಬರಲ್ಲ. ಇದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಬನ್ನಿ ಆ ಕಥೆ ಏನು ಅಂತ ನೋಡೋಣ. ಮತ್ತು ಇಲ್ಲಿದೆ ಆ ಕಥೆ. 1825ರಲ್ಲಿ ಬ್ರಿಟಿಷರ ದಾಖಲೆಗಳ ಪ್ರಕಾರನೇ ಮದ್ರಾಸ್ ಪ್ರಾಂತ್ಯದ ಶಾಲೆಗಳಲ್ಲಿ 66%ಗಿಂತ ಹೆಚ್ಚು ವಿದ್ಯಾರ್ಥಿಗಳು ಶೂದ್ರರಾಗಿದ್ರು. ಇದು ಶೂದ್ರರನ್ನ ಶಿಕ್ಷಣದಿಂದ ದೂರ ಇಡಲಾಗಿತ್ತು ಅನ್ನೋ ವಾದವನ್ನ ಸಂಪೂರ್ಣವಾಗಿ ಪ್ರಶ್ನಿಸುತ್ತೆ. ಅಷ್ಟೇ ಅಲ್ಲ, ಶೂದ್ರರು ಕೇವಲ ತುಳಿತಕ್ಕೆ ಒಳಗಾದವರಲ್ಲ ಅನ್ನೋದಕ್ಕೆ ಈ ಪುಸ್ತಕ ಇನ್ನೂ ಹಲವಾರು ಐತಿಹಾಸಿಕ ಉದಾಹರಣೆಗಳನ್ನ ಕೊಡುತ್ತೆ. ಅವರು ಚಕ್ರವರ್ತಿಗಳಾಗಿದ್ರು, ಮಂತ್ರಿಗಳಾಗಿದ್ರು, ಅಷ್ಟೇ ಯಾಕೆ ವ್ಯಾಕರಣ ಮತ್ತು ವಿಜ್ಞಾನ ಹೇಳ್ಕೊಡೋ ಶಿಕ್ಷಕರೂ ಆಗಿದ್ರು. ಈ ಪುರಾವೆಗಳು ಶೂದ್ರರ ಬಗ್ಗೆ ನಮ್ಮಲ್ಲಿರೋ ಕಲ್ಪನೆಯನ್ನೇ ಬದಲಾಯಿಸುತ್ತವೆ. ಈ ಪುಸ್ತಕ 2 ಸಂಸ್ಕೃತಿಗಳ ಮೌಲ್ಯಗಳನ್ನು ಹೋಲಿಸುತ್ತೆ. ವೈದಿಕ ವ್ಯವಸ್ಥೆ ಸಮಾಜಕ್ಕೆ ಕೊಡುಗೆ ಕೊಡೋದಕ್ಕೆ ಮತ್ತು ಅಧಿಕಾರವನ್ನು ಹಂಚಿಕೊಡೋದಕ್ಕೆ ಒತ್ತು ನೀಡಿದ್ರೆ, ಪಾಶ್ಚಿಮಾತ್ಯ ವ್ಯವಸ್ಥೆ ವೈಯಕ್ತಿಕ ಬಳಕೆ ಮತ್ತು ಬಂಡವಾಳವನ್ನು ಒಂದೇ ಕಡೆ ಸೇರಿಸೋದಕ್ಕೆ ಹೆಚ್ಚು ಗಮನ ಕೊಡುತ್ತೆ ಅಂತ ವಾದಿಸುತ್ತೆ. ಈ ಚಿತ್ರಪುಸ್ತಕದ ವಾದವನ್ನ ಒಂದೇ ಮಾತಲ್ಲಿ ಹೇಳುತ್ತೆ. ಶೂದ್ರರು ಕೇವಲ ಒಂದು ನಿರ್ದಿಷ್ಟ ಕೆಲಸಕ್ಕೆ ಸೀಮಿತ ಆಗಿರಲಿಲ್ಲ. ಅವರು ಸೈನಿಕರಾಗಿ, ಶಿಕ್ಷಕರಾಗಿ ಮತ್ತು ಉದ್ಯಮಿಗಳಾಗಿ ಹೀಗೆ ಸಮಾಜದಲ್ಲಿ ಬೇರೆ ಬೇರೆ ಮಹತ್ವದ ಪಾತ್ರಗಳನ್ನು ನಿರ್ವಹಿಸ್ತಿದ್ರು. ಹಾಗಾದ್ರೆ ಈ ಎಲ್ಲ ಚರ್ಚೆಯ ಸಾರಾಂಶವೇನು? ಈ ಪುಸ್ತಕದ ಪ್ರಕಾರ ನಾವು ಇವತ್ತು ಕ್ಯಾಸ್ಟ್ ಸಿಸ್ಟಮ್ ಅಂತ ಏನನ್ನ ಕರಿತೀವೋ ಅದು ಮೂಲ ಭಾರತೀಯ ವರ್ಣ ಮತ್ತು ಜಾತಿ ವ್ಯವಸ್ಥೆಗಳಲ್ಲ. ಬದಲಾಗಿ ಅದು ಬ್ರಿಟಿಷರು ತಮ್ಮ ಅನುಕೂಲಕ್ಕಾಗಿ ರೂಪಿಸಿದ ಒಂದು ಕಠಿಣ ಮತ್ತು ಸ್ಥಿರವಾದ ರಚನೆ. ಕೊನೆಯದಾಗಿ ಈ ಚರ್ಚೆ ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆ ಮುಂದೆ ನಿಲ್ಲಿಸುತ್ತೆ. ಇತಿಹಾಸದುದ್ದಕ್ಕೂ ಸಮಾಜಗಳು ಬದಲಾಗ್ತಲೇ ಬಂದಿವೆ. ಹಾಗಾದ್ರೆ ಇವತ್ತಿನ ಈ ಜಾಗತಿಕ ಜಗತ್ತಿನಲ್ಲಿ ನಾವು ನಮ್ಮ ಸಾಮಾಜಿಕ ಗುರುತುಗಳನ್ನ ಹೇಗೆ ನೋಡಬೇಕು, ಹೇಗೆ ವ್ಯಾಖ್ಯಾನಿಸಬೇಕು? ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ವಿಶ್ಲೇಷಣೆಯನ್ನ ಮುಗಿಸೋಣ.